ಗುರುಗಳು ನಮ್ಮ ಗುರುಗಳು. ನನಗೆ ಹಾಕಿದ್ಲ ಸೂಪರ್ ಆಗಿದೆ ಸರ್. ಇದಕ್ಕೆಲ್ಲ ಆಶೀರ್ವಾದ ಇದೆ. ಆ ಹಲ್ಲು ನೋಡ್ಬರೋ ನನಗೆ ಆಶ್ಚರ್ಯ ಇದೆ. ಸೂಪರ್ ಮಾಡಿದ್ರಿ ಸರ್. ಅಂದ್ರೆ ಆ ಪಾತ್ರಕ್ಕೆ ಇಳಿದಾಗ ನೀವು ಅದು ಎಷ್ಟು ಚೇಂಜ್ ನ್ಯಾಯ ಆಗ್ತದೆ ಒದಗಿಸ್ಬೇಕಲ್ಲ. ನನಗೆ ಹಾಕ್ಮಲ್ಲಿ ಇದನ್ನ ಅಲ್ಲ ಆಮೇಲೆ ಅವಾಗ ನೀವು ಆ ಡೈಲಾಗ್ ಹೇಳ್ಬೇಕಾದ್ರೆ ಬೇರೆ ಯಾವ್ದು ನಿಮ್ಗೆ ಇದಾಗುದಿಲ್ಲ. ಯಾವ್ದು ನೆನಪಿರಲ್ಲ. ಯಾವ್ದು ನೆನಪು ಕಾರಣ ಗೊತ್ತೇನು ಮತ್ತೆ ಡೈಲಾಗ್ ಎಲ್ಲ ಪಾತ್ರಗಳನ್ನು ಮಾಡಿದೆ ನೋಡ್ರಿ ನಾನು. ಹಾಂ ಸರ್. ರಾವಣಂದಿರ್ಬೋದು, ಕರ್ಣಂದಿರ್ಬೋದು. ದಯಮಾಡಿ ಈಗ ಕನ್ನಡ ಹೇಳಿದ್ರೆ ಅದೊಂದು ಡೈಲಾಗ್ ಹೇಳಿ ಹೇಳು. ಆ ಕರ್ಣಂದು ಸುಯೋಧನಂದು ಹೇಳು. ಅವನು ಹೋಗ್ಬಿಡ್ತಾನ, ನೆನೆಸ್ಕೊಳ್ತಾನೆ, ಎಲ್ಲವನ್ನು ರಿವೀಲ್ ಮಾಡ್ಕೋತಾನೆ. ರಿವೀಲ್ ಮಾಡ್ಕೊಂಡಾಗ ಧರ್ಮಂ ಅಧರ್ಮಂ ನಾನೋರ್ವನ್ನ ಧರ್ಮಿ ಪಾಂಡವರೆಲ್ಲರೂ ಧರ್ಮಿಗಳು ಕಟ್ಟಿಕೊಂಡವಳನ್ನು ಜೂಜಲಿ ಸೋತು ತಲೆ ಎತ್ತದೆ ತಲೆ ತಗ್ಗಿಸಿ ಗುದ್ದ ಆ ಧರ್ಮಜರೂ ಧರ್ಮೀಯನೇ. ಕಂಡ ಹೆಣ್ಣುಗಳಿಂದೆ ಓಡಿದ ಅರ್ಜುನ ಗಾಂಡೀವಿ ಅವನೂ ಧರ್ಮೀಯನೇ. ನಾನೋರ್ವನ್ನ ಧರ್ಮಿ ತಿನ್ನಲೆಂದೇ ಹುಟ್ಟಿದ ಬಕಭೀಮ ಅವನೂ ಧರ್ಮೀಯನೇ. ನಾನೋರ್ವನ್ನ ಧರ್ಮಿ. ಎಲ್ಲ ಸತ್ಯಗಳು ಗೊತ್ತಿದ್ದರೂ ಒಂದನೂ ಹೊರಗೆ ಹೊದರದೆ ಎಲ್ಲವನ್ನು ಬಚ್ಚಿಟ್ಟುಕೊಂಡ ದನ ಕಾಯುವ ನಕುಲ ಸಹದೇವರೂ ಧರ್ಮೀಯರು. ನಾನೋರ್ವನ್ನ ಧರ್ಮಿ. ಎನ್ ಗೆಳೆಯ ಬರ್ದಿಲಂ ಪೂಜಿಸುವ ಸೂರಿಸುತ್ತ ಕರ್ಣನಂ ಪಾಂಡುತನೆಯಂ ತಿಳಿದು ಅವನಂ ಬಯಸಿದಳ್ ಆ ಪಾಂಚಾಲಿ ಆಕೆಯೂ ಧರ್ಮಿ. ನಾನೋರ್ವನ್ನ ಧರ್ಮಿ. ಎಲ್ಲವೋ ಕೃಷ್ಣ ಯಾರೈ ಚಕ್ರವರ್ತಿ ಎನ್ನ ಕರೆಯಲಿಲ್ಲವೋ ಕೂಗಿದನ್ ಎನಗೆ ಕಂಡೇನೆ ಬರ್ಕುಂ ತೊಲಗಾಚೆ ನೀಚ. ನೀನೇ ಕರೆದೆಯಲ್ಲ. ಮಾಡುವುದೆಲ್ಲವನು ಮಾಡಿ ಏನೂ ತಿಳಿಯದ ಗೊಲ್ಲನ ಹಾಗೆ ಎಲ್ಲವನು ಬಲ್ಲವನಾಗಿದ್ದೂ ತಿಳಿಯದಂತೆ ನೀನಿದ್ದೀಯಲ್ಲ ಕುತಂತ್ರಿ. ಎಲ್ಲ ಪತ್ರಗಳಿಗೆ ನ್ಯಾಯ ಒದಗಿಸ್ಬೇಕ್ರಿ. ಅದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪಾತ್ರ ಮಾಡಕ್ಕೆ ಹೋಗ್ಬಾರ್ದು, ಮಾಡೋಕ್ಕಾಗಲ್ಲ. ನನಗೆ ಮೊನ್ನೆ ಗಿರಿಜಾ ಕಲ್ಯಾಣದ್ದು ಕಾರ್ತಿಕೇಯಂದು ಪಾತ್ರ ಇತ್ತು. ನನಗೆ ಕಾರ್ತಿಕೇಯನ ಪಾತ್ರ ಮಾಡೋಕ್ಕಾಗಲಿಲ್ಲ. ನನಗೆ ಕುಣಿಯಕ್ಕಾಗಲಿಲ್ಲ. ಕುಣಿಯಕ್ಕಾಗಲಾರ್ದಕ್ಕೆ ನಾನು ಏನು ಮಾಡಿದೆ, ಮಂಜಮ್ಮ ಜೋಗತಿಗೆ ಹೇಳಿದೆ, ಯವ್ವೇ ಇದನ್ನು ಕೈಲಿ ಮಾಡಿ ಕುಣಿಯಕ್ಕಾಗಲ್ವೇ ನನಗೆ. ಯಪ್ಪ ಮಾಡ, ಪ್ರಾಕ್ಟೀಸ್ ಮಾಡ, ಅದಕ್ಕೇನು ಏನು ದೊಡ್ಡದು, ನೀನು ದಿನ ಬೆಳಕಾದರೆ 100 ಜನ ಹುಡುಗರು ಮುಂದೆ ನಿಂದಿರ್ತೀನಿ ನೀನು. ಅಂದರೆ ಡಾಕ್ಟರೇಟ್ ಪದವಿ ಪಡೆದಲ್ಲ ಸರ್ ಮಂಜಮ್ಮ. ಇಲ್ಲವ ನನಗೆ ಮಾಡೋಕ್ಕಾಗಲ್ವೇ ಅಂತ ಪ್ರಯತ್ನ ಪಡೋ ನೀನೊಂದು. 2-3 ದಿನ ನೋಡಿದೆ, ಹೆಜ್ಜೆ ಹಾಕಿದೆ. ರಾಜು ಕುಲಕರ್ಣಿಯವರು ಹೇಳ್ಕೊಟ್ರು, ಕೃಷ್ಣ ಕುಲಕರ್ಣಿಯವರು ಹೇಳ್ಕೊಟ್ರು. ನನಗೇನು ಅಷ್ಟು ಪಾತ್ರಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ನನಗೆ ಅನ್ನಿಸ್ಲಿಲ್ಲ. ಕೊನೆಗೆ ನಿರ್ದೇಶಕರು ರಾಜು ಕುಲಕರ್ಣಿಗೆ ಹೇಳಿದೆ, ಅಣ್ಣ ಇದು ನನಗೆ ಬೇಡಣ್ಣ, ಮಂಜಮ್ಮನ ಮಾಡಿಸಿಬಿಡೋಣ. ಮಂಜಮ್ಮನ ಆಕೆ ಎದಕ್ಕೋ ಬಂದಿದ್ಲ ಅವತ್ತು, ಮಂಜಮ್ಮನ ಮಾಡಿಸಿಬಿಡೋಣ, ಬೇಕಾದ್ರೆ ನಾನು ಶಿವ ಆಗತ್ತೀನಿ ಅಂದು. ಏನು ನೀನು? ಇಲ್ಲಪ್ಪ. ಹಂಗಾಗಿ ಮಂಜಮ್ಮ ಜೋಗತಿನ ಗಿರಿಜಾ ಕಲ್ಯಾಣದಾಗ ತಾರಕಾಸುರನ ಮಾಡಿ ನಾನು ಶಿವ ಆದೆ. ಮೊನ್ನೆ ತಾನೇ ತನ್ನ ಬದುಕಿನ ಅಧ್ಯಾಯವನ್ನು ಮುಗಿಸ್ಕೊಂಡಿರ್ತಕ್ಕಂಥ ಹನುಮಕ್ಕ ದುರ್ಗದಾಸರ ಮಗಳು, ಮರೆಮ್ನಳ್ಳಿಯ ಮರೆಯಲಾಗದ ಕಲಾಮಾಣಿಕ್ಯ ಅಯ್ಯಮ್ಮ ತೀರ್ಕೊಂಡ್ಲು. ಆಕಿ ಪಾರ್ವತಿ ಆಗಿದ್ಲು. ಕೊಪ್ಪಳ ಅಲ್ಲ ಸರ್, ಕೊಪ್ಪಳದಲ್ಲಿನ ಇಲ್ಲಿ ಫಿಲ್ಮ್ನಲ್ಲಿ. ಹೌದು. ಇವತ್ತು ಮರಮನಹಳ್ಳಿ ಅಂತಂದರೆ ಅದು ಕಲಾವಿದರ ಒಂದು ಪವಿತ್ರ ಭೂಮಿ. ಅಂಥವ್ರದ್ದೆಲ್ಲ ಇತ್ತು ಒಡನಾಟ. ಎಲ್ಲರೂ ತಿದ್ದಿದ್ರು, ತೀಡಿದ್ರು, ಬೆಳೆಸಿದ್ರು, ನಡೆಸಿದರು. ಅದು ಇವತ್ತು. ಹಂಗಾಗಿ ಬಳ್ಳಾರಿ ಜಿಲ್ಲೆಯ ರಂಗಭೂಮಿ ಅನ್ನುವಂಥದ್ದನ್ನು ನಾನು ವಿದ್ಯಾರ್ಥಿನೇ ಒಬ್ಬ
ಡಾಕ್ಟರ್ ದಯಾನಂದ್ ಕಿನ್ನಾಳ ಅಂತೇಳಿ PhD ಮಾಡ್ದ. ಇವೆಲ್ಲವೂ ಖುಷಿ ಕೊಡುವಂತಹ ವಿಷಯಗಳೇ ನಮಗೆ. ಯಾಕೆಂತಂದರೆ ನಮ್ಮವರನ್ನು ನಾವು ಪರಿಚಯಿಸಿದೆ, ನಮ್ಮವರನ್ನು ನಾವು ಬೆಳೆಸದೆ ಇನ್ಯಾರೋ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ವಜ್ರದ ಗಣಿ ನಮಗೆ ಇದೆ, ಕಲಾ ಗಣಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಬೆಳಕಿಗೆ ಬರಬೇಕು. ಆದರೆ ದುರಂತ ಅಂತಂದರೆ ನಮ್ಮ ಕಲಾವಿದರು ಯಾವುದೋ ಹವ್ಯಾಸಗಳಿಗೆ ಬಲಿಯಾಗಿ, ಯಾವುದೋ ದೌರ್ಬಲ್ಯಗಳಿಗೆ ಒಳಗಾಗಿ ತಮ್ಮನ್ನು ತಾವು ಕಳ್ಕೊಳ್ತಾ ಇದ್ದಾರೆ. ಅಂಥದ್ದು ದೂರ ಆಗಬೇಕು. ಕಲೆಗಾಗಿ ಬದುಕು, ಬದುಕು ಕಲೆಗಾಗಿ, ಶ್ರೀಮಂತಿಗೆ ಕಲೆಗಾಗಿ ಅನ್ನುವಂಥ ರೀತಿಯಲ್ಲಿ ಬಂದಾಗ ಮಾತ್ರ ಕಲಾವಿದರು ಹುಟ್ಟೋದಕ್ಕೆ ಸಾಧ್ಯ, ಕಲಾವಿದರು ಬೆಳೆಯೋದಕ್ಕೆ ಸಾಧ್ಯ. ನಮ್ಮ ಹುಡುಗರಿಗೆ ನಾವು ಮಾದರಿ ಆಗಬೇಕು. ಆ ದೆಸೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ರೆ ಕಲೆ ಉಳಿಯುತ್ತೆ, ಕಲೆ ಬೆಳೆಯುತ್ತೆ, ಕಲೆಗೆ ಅರ್ಥ ಸಿಗುತ್ತೆ. ಎಸ್ ಸರ್. ಸರ್, ಕೊನೆಯದಾಗಿ ನಮ್ಮ ಈ ಸಮಾಜಕ್ಕೆ ಏನು ಒಂದು ಒಳ್ಳೆಯ ಮೆಸೇಜ್ ಕೊಡೋಕ್ಕೆ ನೀವು ಇಷ್ಟಪಡ್ತೀರಿ ಸರ್? ಸರ್, ಬಿತ್ತಿದ್ದನ್ನು ಬೆಳೆಯೋದಕ್ಕೆ ಸಾಧ್ಯ, ಬೇವನ್ನು ಬಿತ್ತಿ ಮಾವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಿರಿಯ ನಾಗನ ನಂಜು ಕಿರಿಯ ನಾಗನ ಪಾಲಿಗೆ, ಹಿರಿಯ ನಾಗನ ನಂಜು ಕಿರಿಯ ನಾಗನ ಪಾಲಿಗೆ, ತಂದೆ ಮಾಡಿದ ಪಾಪ ಮಗನ ಪಾಲಿಗೆ. ನಮ್ಮ ಮಕ್ಕಳನ್ನು ನಾವು ಹೆಂಗೆ ಬೆಳೆಸ್ತೀವೋ ನಮ್ಮ ಮಕ್ಕಳು ಹಂಗೆ ಬೆಳೀತಾರೆ. ಅದರಂಗೆ ನಾವು ಹೆಂಗಿರ್ತೀವೋ ನಮ್ಮ ಮಕ್ಕಳು ಹಂಗಿರ್ತಾರೆ. ಹಾಗಾಗಿ ನಮ್ಮ ಅಂತರಂಗ ಬಹಿರಂಗ ಎರಡೂ ಭಾಳ ಪಾರದರ್ಶಕವಾಗಿದ್ದರೆ ನಾವು ಬೆಳೆಯೋದಕ್ಕೆ ಸಾಧ್ಯ. ಇಂಥ ದೆಸೆಯಲ್ಲಿ ನಾವು ಸಮಾಜವನ್ನು ಬೆಳೆಸೋಣ, ಸಮಾಜವನ್ನು ಉಳಿಸೋಣ, ಸ್ನೇಹಕ್ಕಾಗಿ ಬಾಳೋಣ, ಬಾಳೋದಕ್ಕಾಗಿ ಸ್ನೇಹವನ್ನು ಒಳ್ಳೆಯವ್ರದ್ದು ಮಾಡೋಣ. ನಮಸ್ಕಾರ. ಯಾವ್ಯಾವು ಬೇಡ, ಇಲ್ಲ ಇಲ್ಲ ಸರ್, ನಮ್ಮ ಕಡೆ ಏಯ್ ಸರ್ ಅಷ್ಟೇ. ಬೇಡ, ನಿಮ್ಮ ಪ್ರೀತಿಯಿಂದ ಸಾಕು. ಇಲ್ಲ ಇಲ್ಲ ನೋಡ್ರಿ, ಇವತ್ತಿಗೂ ನಾನು ಹೇಳ್ತೀನಿ, ಇದನ್ನು ಹಿಡ್ಕೊಂಡು ಹೇಳ್ತೀನಿ. ನನ್ನ ಮನೆಗಿರೋ ಶಾಲು ಅವು ಹಾರಗಳದವಲ್ಲ, ಶಾಲ್ಗಳು ಏನು ಮಾಡ್ತೀನಿ ಗೊತ್ತಾ, ನಾನು ಬಸ್ ಸ್ಟ್ಯಾಂಡ್ನಾಗ ರೈಲ್ವೆ ಸ್ಟೇಷನ್ ಮಲ್ಕೊಂಡಿರ್ತಾರಲ್ಲ, ರಾತ್ರಿ ಹೋಗಿ ಎಲ್ಲರಿಗೂ ಒದಿಸಿ ಬರ್ತೀನಿ. ನಾನು ಕೊಟ್ಟು ಬರ್ತೀನಿ ನಾನು ಅವರಿಗೆ. ಯಾಕೆ ಗೊತ್ತಾ, ನನಗೆ ಕೊಡೋರು ಅದಾರ, ಎಸ್ ಅವ್ರಿಗೆ ಕೊಡೋರು ಯಾರು? ಕೊಟ್ಟು ಬರ್ತೀನಿ ನಾನು. ಸರ್, ಒಂದು ಎಲ್ಲೇ ಬಂದಿದ್ದು ರೊಕ್ಕ ಬಂದಿದ್ರೆ ಹಂಗೆ ಕೊಟ್ಟು ಬಂದುಬಿಡ್ತೀನಿ ನಾನು. ಸರ್, ಇಟ್ಸ್ ಮೈ ರಿಕ್ವೆಸ್ಟ್. ಚಲ ಮಾಧ್ಯಮದವ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಮ್ದು ಒಂದು ಕಡೆಯಿಂದ ಒಂದು ಏನಂತ ಏನು ಇದನ್ನು ಅದಕ್ಕಾಗಿನೇ ಹೋಗಿದ್ದು. ಅಲ್ಲಿಗೆ ಏಯ್ ಯಾರು ಸರ್, ಏನಿಲ್ಲ, ಅಂಥವೆಲ್ಲ ಬೇಡ. ನಿಮ್ಮ ಶಿಷ್ಯಂದ್ರಿಂದನೇ ಇದನ್ನು ಸ್ವೀಕಾರ ಮಾಡಿ ಸರ್. ಏನಿಲ್ಲ ಅದು ನಾನು ಮಾಡಿ ಟಿ ವಿ ಆನ್ ಮಾಡಿ ಸರ್. ಎರಡು ಆಡ್ ಮಾಡು. ಹಾಂ, ಅಲ್ಲೇ ರೀ ಸರ್, ಹಂಗೆ ರೀ. ಅಲ್ಲಪ್ಪ, ಇವೆಲ್ಲ ಮ್ಯೂಟೇ ಮಾಡಿಬಿಟ್ಟೆ. ಏನು ಅಲ್ಲ ಇವೆಲ್ಲ ಅಲ್ಲ, ಇವನ್ನೆಲ್ಲ ಇಲ್ಲೋಡು ಲೇ ಹನುಮಂತ, ಲೇ ನಿಜವಾಗ್ಲೇ ಏಯ್ ಇಂಥವಿದ್ರೆ ನಾನೇ ಕೊಡ್ತಿದ್ದಪ್ಪ. ಎದಕ್ಕೆ ನೀನು ಇದು ಮಾಡಿದ್ಯಪ್ಪ ನೀನು? ಏವಾಗ ನೀ ಆದರೂ ಲೇ ಇದನ್ನೆಲ್ಲ ಖರ್ಚಾಗತ್ತಲ್ಲ, ಇವೆಲ್ಲ ಇಲ್ಲೋಡಿ, ಇದನ್ನು ತಗೊಂಬಂದ್ರೆ ಹೌದೇನು ಇದೆಲ್ಲ ಇದು? ಲೇ ನಿಮ್ಮ ಪ್ರೀತಿ ಐತಲ್ಲ ಸಾಕ್ಲೇ ಇಷ್ಟು ನಾನು ಮೇಷ್ಟ್ರಾಗಿ. ಇಲ್ಲ ಸರ್, ನೀವು ಮಾಡಿರಿ ಸರ್, ನೀವು ಮಾಡಿ ಸರ್. ಅಲ್ಲ ಅದಕ್ಕೆ ಒಂದು 300-350 ರೂಪಾಯಿ ಎದಕ್ಕೆ ನೀವು ಸರ್, ನೋಡಿ ಸರ್, ನೀವು ಹಂಗಾರೆ ನೀವು ನಾನು ಕೊಟ್ಟಿದ್ದೀನಿ. ನೀವು ಹಂಗಾರೆ ಹಂಗೆ ಅದ್ರ ಒಂದು ಫೋಟೋ ತೆಗಿತೀರ ಸರ್? ಯಪ್ಪ ದೇವ್ರು ಒಳ್ಳೇದು ಮಾಡಲಿ, ಸಾಕ್ರಿ. ವಿಡಿಯೋ ಮಾಡಿ ಪಾಪ ಯಾರೋ ಬಡವರಿಗೆ ಕೊಡ್ಬೋದು ಇದನ್ನ. ಅಲ್ಲಪ್ಪ, ಎಲ್ಲ ಬಂದು ಸೇರ್ತಿರ್ತೀವಿ, ಎಲ್ಲರೂ ಬರ್ತಾರೆ, ಇಷ್ಟರೆಲ್ಲರೂ ಇಲ್ಲಿ ಬಂದಿರ್ತಾರೆ. ಸ್ನೇಹಿತರೆ, ಈ ದಿನ ಸನ್ಮಿತರಾಗಿರ್ತಕ್ಕಂಥ ಮಂಜುನಾಥ್ ಅವರು
ಮತ್ತು ನನ್ನ ವಿದ್ಯಾರ್ಥಿ ಮಿತ್ರ ಹನುಮಂತಪ್ಪ ಇವರು ನನ್ನ ಕಿರು ಪರಿಚಯವನ್ನು ಎಲ್ಲರಿಗೂ ಪರಿಚಯ ಮಾಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿಜವಾಗಲೂ ಅವರಿಗೆ ಧನ್ಯವಾದಗಳು. ಮಾಧ್ಯಮದವರು ಚಲೋ ಮಾಧ್ಯಮದವರಾಗಿ ಬೆಳೀಲಿ, ಬದುಕಲ್ಲಿ ಮುಂದೆ ಬರಲಿ ಅನ್ನುವಂಥದ್ದೇ ನನ್ನ ಶುಭ ಹಾರೈಕೆಗಳು. ಯಾಕೆಂತಂದರೆ ಇವತ್ತಿನ ಪೈಪೋಟಿ ದಿನಗಳಲ್ಲಿ ಮಾಧ್ಯಮಗಳಲ್ಲಿನೇ ಪೈಪೋಟಿ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಗುಣಮಟ್ಟದ ಸತ್ಯಾಧಾರಿತ ಸಾತ್ವಿಕ ಮತ್ತು ವಾಸ್ತವಿಕ ಅಂಶಗಳನ್ನು ಬೆಳಕಿಗೆ ತರೋದ್ರ ಮೂಲಕ ಅವರೂ ಬೆಳಕಿಗೆ ಬರಲಿ ಅನ್ನುವಂಥದ್ದೇ ನನ್ನ ಶುಭ ಹಾರೈಕೆಗಳು. ಈ ದಸೆಯಲ್ಲಿ ನನ್ನ ಈ ಯುವ ಮಿತ್ರರಿಗೆ ನನ್ನ ಶುಭಕಾಮನೆಗಳು. ಆಲ್ ದ ಬೆಸ್ಟ್, ಗುಡ್ ಲಕ್, ಟ್ರೈ ಟು ಕಮ್ ಅಪ್ ಇನ್ ದ ಲೈಫ್ ವಿತ್ ಯುವರ್ ಓನ್ ಎಫರ್ಟ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಕ್ಕೆ ಯಾಕೆ ರೊಕ್ಕ ಖರ್ಚು ಮಾಡಿದೆ ನಂದು ಅದೇ ಚಿಂತೆ ನೋಡಿ ನನಗೆ. ನಿಜವಾಗ್ರಿ ದಿವಾಕರ್, ಆತ ಬಂದದಂದ್ರೆ ಎಲ್ಲ ನಿವಾರಣೆ ಮ್ಯಾಲಿದ ಐತೆ ಇವನೇ ಮಾಡ್ಕೋಬೇಕಾದಲ್ಲ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.